ಎರಡೇ ಪಾರ್ಟಿ 50-50 ಯಾರು ಜಾಸ್ತಿ ಮಾಡ್ತಾರೋ ಅವ್ರು ಕರೆಕ್ಟು. ಅಮೇರಿಕಾದಲ್ಲಿರೋ ಥರ ಅಂದ್ಕೊಳ್ಳಿ. ಅಲ್ಲಿ ಇಬ್ಬರು ಸೇರ್ಕೊಂಬಿಟ್ರೆ ಮುಗದೇ ಹೋಯ್ತು. ಒಂದು ಕಾಲದಲ್ಲಿ ಮಾರ್ಕ್ಸ್ ಹೇಳಿದ್ರು ಆ್ಯಕ್ಚುಲಿ ಏನಂದರೆ ಹೆಂಗ್ರಪ್ಪ ನಿಮ್ಮ ಡೆಮಾಕ್ರಸಿ ಕರೆಕ್ಟು ಅಂತ. ನನಗೆ ಗೊತ್ತಿಲ್ಲ, ಇದು ನಾನು ಕೇಳಿದ್ದು. ಆಮೇಲೆ ನಾನೇನು ಅಷ್ಟೊಂದು ಓದ್ಬಿಟ್ಟಿದ್ದೀನಿ, ನಾನೆಲ್ಲೋ ಹೇಳಿದ್ದು ನಿಮ್ಮ ಹತ್ರ ಹೇಳ್ತೀನಿ ಅಷ್ಟೇ. ಓಕೆ, ಮೇ ಬಿ ಐ ಆಮ್ ರಾಂಗ್, ಬಟ್ ಎಲ್ಲ ಮಾರ್ಕ್ಸ್ ಹೇಳಿದ್ದು ಏನಂದರೆ 100 ಜನ ಇದ್ದಾರೆ ಅಂದರೆ ನಿಮ್ಮ ಡೆಮಾಕ್ರಸಿ ಹೆಂಗೆ ಸರಿ ಅಂತ. ಮಲ್ಟಿ ಪಾರ್ಟಿ ಸಿಸ್ಟಮ್ ಇದ್ದಾಗ 70 ಜನ ಡಿವೈಡ್ ಆಗಿ ಬೇರೆ ಬೇರೆದು ಓಟ್ ಹಾಕ್ಬಿಟ್ಟಿರ್ತಾರೆ, 30 ಜನ ಒಂದೇ ಒಬ್ಬರಿಗೆ ಓಟ್ ಹಾಕ್ಬಿಟ್ಟಿರ್ತಾರೆ. ಓಕೆನಾ, 70 ಜನಕ್ಕೆ ಈ ವ್ಯಕ್ತಿ ಇಷ್ಟ ಇಲ್ಲ, ಬಟ್ ಅಲ್ಲಿ ಡಿವೈಡ್ ಆಗೋಗ್ಬಿಟ್ಟಿದೆ. ಏನು ಹೇಳಿ, ಒಬ್ನಿಗೆ 10, ಒಬ್ನಿಗೆ 20, ಒಬ್ನಿಗೆ ಇದು ಈ ಥರ ಬಂದ್ಬಿಟ್ಟಿದೆ. 30 ಜನ ಒಬ್ಬನಿಗೆ ಹಾಕ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. 30 ಜನ 100 ಜನ ರೆಪ್ರೆಸೆಂಟ್ ಮಾಡಿ ನಾನೇ ಅಲ್ಟಿಮೇಟ್ ಅಂತ ಅನ್ಕೊಳ್ಳಿ. ಅದು ಯಾವ ರೀತಿ ಕರೆಕ್ಟು ಅಂತ. ಓಕೆ, ಡ್ಯುಯಲ್ ಪಾರ್ಟಿ ಸಿಸ್ಟಮ್ ತಗೊಳ್ಳಿ. ಎರಡೇ ಪಾರ್ಟಿ 50-50 ಯಾರು ಜಾಸ್ತಿ ಮಾಡ್ತಾರೋ ಅವ್ರು ಕರೆಕ್ಟು. ಅಮೇರಿಕಾದಲ್ಲಿರೋ ಥರ ಅನ್ಕೊಳ್ಳಿ. ಅಲ್ಲಿ ಇಬ್ಬರು ಸೇರ್ಕೊಂಬಿಟ್ರೆ ಮುಗದೇ ಹೋಯ್ತು ಅಲ್ವಾ. ಒಂದ್ಸತಿ ನಾನು ಒಂದ್ಸತಿ ನೀನು ಏನೋ ಮಾಡ್ಕೊಂಡು ಹೋಗೋಣಪ್ಪ ಅಂದ್ರೆ ಕರೆಕ್ಟು. ನಾನು ಹೇಳಿದ್ದು ಓಕೆ, ಒಂದು ಕಾಲಕ್ಕೆ ಅದು ಕರೆಕ್ಟ್ ಇರ್ಬೋದು, ಬಟ್ ಈಗ ಇಷ್ಟು ಟೆಕ್ನಾಲಜಿ ಬೆಳೆದಾಗ ನಿಮ್ಗೇನು ಬದಲಾವಣೆ ಆಗಬೇಕಿದು? ಇನ್ನೂ ಅದೇ 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 ರಿಪೀಟು, ಅದೇ ಎಲೆಕ್ಷನ್ನು, ಅದೇ ಕ್ಯಾನ್ವಾಸು, ಅದೇ ಇದು, ಅದೇ ವ್ಯಕ್ತಿ ಪೂಜೆ. ನಾವು ಏನು ಮಾಡ್ತಿದ್ದೀವಿ ಅಂತ, ನಾವು ಫ್ಯೂಚರ್ಗೆ ಏನು ಬಿಟ್ಟು ಹೋಗ್ತೀವಿ, ನಾವು ಏನು ಕೊಟ್ಟು ಹೋಗ್ತೀವಿ ಅನ್ನೋದು. ಯಾಕೆ ಇಶ್ಯೂ ಬೇಸ್ಡ್ ಎಲೆಕ್ಷನ್ ಯಾಕೆ ಬರಬಾರ್ದು? ಇಶ್ಯೂಗಳಿಗೋಸ್ಕರ ಎಲೆಕ್ಷನ್ ಆಗಬೇಕು. ಯಾಕೆ ಜನಾಭಿಪ್ರಾಯನೇ ಮುಖ್ಯ ಆಗಬೇಕು ಆ್ಯಕ್ಚುಲಿ. ಬಿಕಾಸ್ ಇವತ್ತಿರೋದು ನಾಳೆ ಬದಲಾಗಿರುತ್ತೆ ಜೀವನ, ಜಗತ್ತು. ಸೊ ಯಾವಳು 5 ವರ್ಷಕ್ಕೊಂದು ನಡೆದಿರೋದನ್ನು ನಾವು ಇನ್ನೂ 5 ವರ್ಷ ಬಿಟ್ಬಿಟ್ಟು ಅದನ್ನೇ ಹಿಡ್ಕೊಂಡು ಅಲ್ವಾ. ಯಾಕೆ ನಿರಂತರ ಒಂದು ಎಲೆಕ್ಷನ್ ಸಿಸ್ಟಮ್ ಬರೋತ್ರ ಯಾಕೆ ಮಾಡ್ಕೊಬಾರ್ದು? ಟೆಕ್ನಾಲಜಿ ಇದೆ ಇವಾಗ ಅಲ್ವಾ. ಮುಂಚೆ ಆಗಿದ್ರೆ ಕಷ್ಟ ಎಲೆಕ್ಷನ್, ಏನು ರೀ ಪ್ರತಿ ವರ್ಷಕ್ಕೊಂದು ಎಲೆಕ್ಷನ್ ಮಾಡೋಕ್ಕಾಗತ್ತಾ ಅನ್ನೋ ಥರ ಇತ್ತು. ಈಗ ಇಷ್ಟೆಲ್ಲ ಆದಾಗ ಫೋನಲ್ಲಿ ಕೂತ್ಕೊಂಡು ವೋಟ್ ಮಾಡೋವಂಥ ಒಂದು ವ್ಯವಸ್ಥೆ ಮಾಡ್ಬೋದಾಗಿರುವಾಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ನಾನು ಕೇಳ್ತಿದ್ದೆ ಅಷ್ಟೇ. ಯಾರೋ ದೊಡ್ಡವ್ರು ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ಒಂದು ಓಶಾನಿಕ್ ಫ್ಲಿಪ್ ಆಗಬೇಕು ಸರ್. ಅಂದರೆ ಇದನ್ನು ಬಯಸಿ ಇಮಿಡಿಯೇಟ್ ಆಗ್ಬಿಡ್ಬೇಕು ಅಂತ ಬಯಸ್ಬೇಡಿ. ಸಮಥಿಂಗ್ಸ್ ಎಕ್ಸೈಟ್ಸ್ ಆಗುತ್ತೆ, ನಮ್ಗೆ ಎಕ್ಸೈಟ್ ಆಗುತ್ತೆ, ಆದರೆ ಚೆನ್ನಾಗಿರುತ್ತಲ್ಲ ಅಂತ. ಒಂದು CF ಚೇಂಜ್ ಅಂತ ಕರೀತಾರೆ. ಅಲ್ಲ, ಅದು ಸಮುದ್ರದ ಬದಲಾವಣೆ ಅಂತ ಕರೀತಾರೆ. ಅಲ್ಲ, ಅದು ಟೇಕ್ಸ್ ಟೈಮ್. ಮೇ ಬಿ ನೀವು ಹೇಳಿದ ಹಾಗೆ ಇಟ್ ಮೇ ಪ್ರಾಬಬ್ಲಿ ಟೇಕ್ ಜನರೇಷನ್ಸ್ ಟುಗೆದರ್. ಇರಲಿ, ಆಗಲಿ, ಹಂಗಂತ ನಾನು ಹೇಳೋದು ನಿಲ್ಲಿಸಬಾರ್ದು. ನನ್ನ ಕೈಲಿ ಏನನ್ಸುತ್ತೋ ನಾನು ಹೇಳಬೇಕಷ್ಟೇ. ಓಕೆ, ಇನ್ಫ್ಯಾಕ್ಟ್ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಸರ್, ವೆರಿ ಆನೆಸ್ಟ್ ವಿತ್ ಯು. ಈಗ ನೀವು ಕಾಸಿಲ್ಲದೆ ಎಲೆಕ್ಷನ್ ಅಂತೀರಿ, ಕಾಸಿಲ್ಲದೆ ಚುನಾವಣೆ, ಕಾಸಿಲ್ಲದೆ ಅಥವಾ ಟೆಕ್ನಾಲಜಿ ಬಳಸ್ಕೊಂಡು ನಾವು ಜನರ ಹತ್ರ ತಲುಪೋದು, ಇದೆಲ್ಲವೂ ಕೂಡ ನಿಮ್ಮ ಕಾನ್ಸೆಪ್ಟು ಗ್ರೇಟ್. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಈಗ ತಮಿಳ್ನಾಡಿಗೆ ಬರೋಣ ನಾವು. ಈ ವಿಜಯ್ ದಳಪತಿ ಏನು ಗೆದ್ದರು, ಏನು ಕಾಸಿಲ್ಲದೆ ಗೆದ್ದಿದ್ದೇನಲ್ಲ. ಆ ಮೂಮೆಂಟ್ ಏನಾಯಿತು, ಅದು ಕಾಸಿಲ್ಲದೆ ಗೆದ್ದಿದ್ದ ಮೂಮೆಂಟ್ ಏನಲ್ಲ. ಸಾವಿರಾರು ರೋಡ್ ರ್ಯಾಲಿ, ಗೊತ್ತಿಲ್ಲ ಬಿಡಿ, ನಾವು ಅದ್ರ ಬಗ್ಗೆ ಇವಾಗ ಹೇಳ್ತೀನಿ ಕೇಳಿ. ಏನೋ ದುಡ್ಡು ಖರ್ಚು ಮಾಡಿದ್ರು ಬಿಟ್ಟರು ಅದು ನಮಗೆ ಬೇಕಾಗಿಲ್ಲ. ನಾನು ಹೇಳ್ತಿರೋದು ಫರ್ಗೆಟ್ ಅಬೌಟ್ ವಿಜಯ್. ಅವ್ರದ್ದೇನೋ ಒಂದು ಐಡಿಯಾಲಜಿ ಇದೆ, ಅವ್ರೇನೋ ಮಾಡಕ್ಕೆ ಬಂದಿದ್ದಾರೆ, ಇಟ್ಸ್ ಗುಡ್. ನಿಮ್ಗೇನು ಅನ್ಸುತ್ತೆ ಐಡಿಯಾ? ಹೇಳಿ, ಬರಬೇಕು, ನಿಜವಾಗ್ಲೂ ಆ ಥರದ್ದು ಬರಬೇಕು ಅಂತ ಇಡೀ ಪ್ರಪಂಚ ಹೇಳ್ತಾ ಇದೆ ಇವತ್ತು. ಯಾಕಂದ್ರೆ ಅದೊಂದು ದೊಡ್ಡ ಚೇಂಜ್ ಅನ್ನಿಸ್ತಾ ಇದೆ ಎಲ್ಲರಿಗೂ. ತಪ್ಪಲ್ಲ, ಅವ್ರು ಮಾಡೋದು ಅವ್ರ ಪ್ರಯತ್ನ, ಅವ್ರ ದಾರಿಲಿ ಅವ್ರು ಮಾಡಿದ್ರು. ನಾನು ಅದೆಲ್ಲ ಹೇಳ್ತಿರೋದು. ನೀವು ಅಲ್ಲಿ ನೋಡ್ಬಿಟ್ಟು ಇದೇ ಥರ ಒಂದು ವೇವ್ ಕ್ರಿಯೇಟ್ ಆಗಬೇಕು ಅಂತ ನಾವು ಯೋಚನೆ ಮಾಡೋದಿದೆಯಲ್ಲ, ಅಂದ್ರೆ ನಾವು ಎಷ್ಟು ಫಾಲೋವರ್ಸ್ ಹೋಗೋಗ್ಬಿಟ್ಟಿದೀವಿ ಅಂತ. ಅಂದ್ರೆ ನಮ್ಮ ಮೈಂಡ್ಗೆ ಅದು ಗೊತ್ತಾಗ್ತಿಲ್ಲ. ಫಾರ್ ಆಪಲ್, ನಾನು ಇದನ್ನ ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಗೊತ್ತಾಯ್ತು, ನಾವು ಹಂಗೆ ಆಗೋಗ್ಬಿಟ್ಟಿದ್ದೀವಿ. ನಾವು ಹೋಮ್ ಮೆಕ್ಯಾನಿಕಲ್, ನನಗಿದು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಹಿಂಗೆ ಓಪನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಸ್ವಲ್ಪ ಒಂದು ವಿಚಾರನ ಯೋಚನೆ ಮಾಡಿ ನೋಡಿದಾಗ ಕರೆಕ್ಟ್ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಇದೆ ಆಗ್ಬಿಟ್ರೆ ಏನಾಗುತ್ತೆ? ಹಿಂಗೆ ತಿರ್ಗ್ಸೋದು ಹೇಗೆ ನಿಮ್ಮ ಪ್ರಕಾರ? ಅಲ್ಲ, ಸ್ವಲ್ಪ ಟೈಮ್ ಕೊಡಬೇಕು, ಸ್ವಲ್ಪ ಅದ್ರ ಬಗ್ಗೆ ನಮಗೆ ದೇವ್ರ ಮೆದಲು ಕೊಟ್ಟಿದ್ದಾನೆ, ನಾನು ಯೋಚನೆ ಮಾಡಬೇಕು. ಕರೆಕ್ಟಪ್ಪ, ಓಕೆ, ಒಂದು ಚೇಂಜ್ ಆಯಿತು, ಯಾರೋ ಒಬ್ಬ ಬಂದ ಅನ್ಕೊಳ್ಳಿ, ಇನ್ನೊಬ್ಬ XYZ. ಎಸ್, ವಾಟ್ ನೆಕ್ಸ್ಟ್? ಒಬ್ಬ ಬರೋದಲ್ಲ ಮುಖ್ಯ. ಓಕೆ, ಈಗಿರೋ ಸಿಸ್ಟಮ್ ಎಲ್ಲ ತೆಗೆದಾಗ ಪೊಲಿಟಿಷಿಯನ್ ಸರಿ ಇಲ್ಲ ರೀ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇನ್ನೊಬ್ಬನ ತರಬೇಕಿಲ್ಲ, ಹೊಸ ಚೇಂಜ್. ಒಂದು ಅದು ಚೇಂಜ್ ಆಗೋದಷ್ಟೇನಾ ಚೇಂಜ್ ಅಲ್ಲ, ಏನಕ್ಕೆ ಚೇಂಜ್ ಆಗ್ತಿದೆ, ಏನು ಬದಲಾವಣೆ ಆಗ್ತಾ ಇದೆ ಅಲ್ಲಿ. ಚೇಂಜ್ ಅಂದರೆ ಒಂದು ವ್ಯಕ್ತಿನ ತೆಗೆದು ಇನ್ನೊಬ್ಬ ವ್ಯಕ್ತಿನ ತರದ ಚೇಂಜು. ಎಷ್ಟು ಚೇಂಜ್ಗಳಿದೆ ನಾನು ಹೇಳಿದ್ದು. ಅಡ್ಮಿನಿಸ್ಟ್ರೇಷನ್ ಏನು ಚೇಂಜಸ್ ತರ್ತೀರಾ? ನಿಮ್ಮ ಹತ್ರ ಫಂಡ್ಸಲ್ಲಿ ಯಾವ್ಯಾವ ರೀತಿ ನೀವು ಅಡ್ಮಿನಿಸ್ಟ್ರೇಷನ್ ಮಾಡ್ತೀರಾ? ಎಜುಕೇಷನಲ್ಲಿ ಏನೇನು ಚೇಂಜಸ್ ತರ್ತೀರಾ? ಹೆಲ್ತ್ ಸಿಸ್ಟಮಲ್ಲಿ ಏನು ಚೇಂಜಸ್ ತರ್ತೀರಾ? ಈ ಇರೋ ದುಡ್ಡಲ್ಲಿ ನಾವು ಎಷ್ಟು ರಿಸರ್ಚ್ಗಳಾಗುತ್ತೆ, ಎಷ್ಟು ಜಾಬ್ಸ್ಗಳು ಸಿಗುತ್ತೆ ನಮ್ಮವ್ರಿಗೆ, ನಾವು ಸೆಲ್ಫ್ ಸಫಿಷಿಯೆಂಟ್ ಹೆಂಗಾಗ್ತೀವಿ, ಈ ವಿಚಾರಗಳಲ್ವ. ಓಕೆ, ತುಂಬ ಜಾಸ್ತಿ ಹೇಳಿದ್ರೆ ಸರಿ, ನಮ್ಗೆ ಅವೆಲ್ಲ ಹೇಳ್ಬಿಟ್ಟು ನಮ್ಗೆ ಅದೆಲ್ಲ ಅರ್ಥ ಆಗಲ್ಲ, ನೀವು ಮಾಡ್ಕೊಳ್ಳಿ ಅದನ್ನು ಅನ್ನೋದು. ಓಕೆ, ಒಂದು ಎರಡನ್ನು ನೋಡಿ, ಅಟ್ಲೀಸ್ಟು ನನಗೆ ಸಂಬಂಧಪಟ್ಟಿರೋದು ನಾನು ನೋಡೋಣ.
ಬೇರೆ ವಿಚಾರಗಳು ಬಿಟ್ಬಿಡಿ, ನಾನು ಹೇಳಿದ್ದು ರಿಸರ್ಚು ಅದು ಇದು ಕ್ವಾಂಟಮ್ ಕಂಪ್ಯೂಟರು ಬಿಟ್ಬಿಡೋಣ. ನನಗೆ ಕೆಲಸ ಸಿಗ್ತಿಲ್ಲಪ್ಪ, ನಮ್ಮ ತಾಯಿ ನಮ್ಮ ತಂದೆಗೆ ಏನೋ ಪ್ರಾಬ್ಲಮ್, ಹಾಸ್ಪಿಟ್ಲಿಗೆ ಹೋದರೆ ಕಷ್ಟ ಆಗ್ತಿದೆ, ನನಗೆ ಸಿಕ್ಕಾಪಟ್ಟೆ ಚಾರ್ಜಸ್ ಆಗ್ತಿದೆ, ನನಗದು ಹೊರೆ ಕಡಿಮೆ ಆಗಬೇಕು, ಇದಕ್ಕೇನು ಮಾಡಬೇಕು, ಅದ್ರ ಬಗ್ಗೆ ಯಾರೋ ಮಾತಾಡಬೇಕು. ಸುಮ್ಮನೆ ನಾನೇನೋ ಮಾಡಿಬಿಡ್ತೀನಿ, ಚೇಂಜ್ ಮಾಡಿಬಿಡ್ತೀನಿ ಅಂತಲ್ಲ. ಏನು ಮಾಡ್ತೀಯಪ್ಪ ನೀನು, ಎಷ್ಟು ಬಡ್ಜೆಟ್ ಇದೆ, ಎಷ್ಟು ಹಾಸ್ಪಿಟ್ಲ್ ಕಟ್ತೀಯ, ನಮ್ಮೂರಿಗೊಂದು ಹಾಸ್ಪಿಟ್ಲ್ ಬರುತ್ತಾ ಆ ಥರ, ಅಲ್ಲಿ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇರುತ್ತಾ, ಒಳ್ಳೆ ಫೆಸಿಲಿಟಿ ಇರುತ್ತಾ? ಈ ಒಂದು ಸಣ್ಣನೂ ನಾವು ವಿಚಾರ ಮಾಡಿಲ್ಲ ಅಂದರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎನಿಥಿಂಗ್ ಆ್ಯಕ್ಚುಲಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ